ಅಯ್ಯೋ ಹೌದಲ್ಲಮ್ಮ ಶ್ರದ್ಧಾ, ಛೇ ಹಾಳು ಮರವು ಮರ್ತೇ ಬಿಟ್ಟಿದ್ದೆ ನಾನು. ಹೌದು ಕಣಮ್ಮ, ಇವತ್ತಿನವರೆಗೂ ಈ ಗಣಪತಿ ನಮ್ದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ. ನನಗೆ ಮಗ ಇಲ್ಲ ಅನ್ನೋ ಕೊರಗ್ನ ಮಗಳನ್ನ ಕೊಟ್ಟು ಮರೆಸ್ಬಿಟ್ಟ. ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ಈ 1 ವರ್ಷದಲ್ಲಿ ಏನೆಲ್ಲ ನಡೆದು ಹೋಯ್ತು ಅಂತೇಳಿ. ಆಗಬೇಕಾಗಿರೋದು ಹಾಗೇ ಆಗುತ್ತೆ. ಹೋದ್ಸಲ ನಾನು ಈ ಮನೆಗೆ ಬರಬೇಕು ಅಂತ ಇತ್ತು. ಈ ಸಲ ಇಲ್ಲಿಂದ ಹೋಗೋ ಪರಿಸ್ಥಿತಿ ಬಂದ್ಬಿಡುತ್ತಾ ಅನ್ನೋದೊಂದೇ ಹೆದರಿಕೆ. ಸೂಪರ್ ಪರ್ಫಾರ್ಮೆನ್ಸ್ ಜೆ ಕೆ ಅವರೇ. ಥ್ಯಾಂಕ್ ಯು ಸರ್. ಇಡೀ ಸಿನಿಮಾಗೆ ಈ ಸೀನೆ ಹೈಲೈಟ್ ಮಾಡಿ. ನಿಮ್ಮ ಪ್ರಕಾರ ಬೇರೆ ಸೀನ್ ಎಲ್ಲ ಕೆಡದಾಗಿತ್ತು ಅಂತನಾ? ತುಂಬ ಚೆನ್ನಾಗಿ ಜೋಕ್ ಮಾಡ್ತೀರಾ. ಮಯೂರಿ ಅವರೇ, ನಿಮ್ಮದು ಸೂಪರ್ ನ್ಯಾಚುರಲ್ ಪರ್ಫಾರ್ಮೆನ್ಸ್. ಹೌದಾ? PT ಉಷನ್ ಥರ ಓಡಿದೆ ಅಂತೀರಾ? ನೀವು ಜೋಕ್ ಮಾಡ್ತೀರಾ. ನೆಕ್ಸ್ಟ್ ಸೀನ್ ಪೇಪರ್ ಕೊಡು. ಅಯ್ಯೋ ಚಚ್ಚೆ ಚಚ್ಚೆ, ಅಯ್ಯೋ ಮಯೂರಿ, ಮಯೂರಿ ಮಾಡವ ಇಷ್ಟ ನೀಲ ಮಯೂರಂ ಚಚ್ಚೆ. ಕೋಟಿ ಕನಸನ್ನು ಕಾಡುತ್ತೀವಿ, ಅದೃಷ್ಟ ಅನ್ನೋ ಕುದುರೆನ ಹತ್ತುತ್ತೀವಿ. ಕಣ್ಣಲ್ಲೇ ಕೋಟಿ ಕನಸನ್ನು ಕಾಡುತ್ತೀವಿ, ಅದೃಷ್ಟ ಅನ್ನೋ ಕುದುರೆನ ಹತ್ತುತ್ತೀವಿ. ಜಗದಲ್ಲಿ ನಾವು ಹುಟ್ಟಿದ ಮೇಲೆ ಸಾಧಿಸಬೇಕು ಕೇಳಮರೆ. ನೋವಿನ ಬಂಡಿ ಏರಿದರೇನು ಸೇರಲೇಬೇಕು ನಮ್ಮ ಗುರಿ. ಆಟೋಗ್ರಾಫ್ ಕೊಡುತ್ತೀವಿ, ನಾವು ಫೋಟೋಗ್ರಾಫ್ ಕೊಡುತ್ತೀವಿ. ನಾಳೆ ಗೆಲ್ತೀವಿ ತಿಳಿಯ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ,
ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.